ಇಲ್ಲಿ ಒಂದು ಸ್ವಲ್ಪ ನೀರುಂಟು, ಅದೀಗ ತೆಗೆಯುವುದಿಲ್ಲ ಅವರು ಪಂಪಲ್ಲಿ ನೋಡಿ. ಸ್ವಲ್ಪ ಅದರಲ್ಲಿ ಸ್ವಲ್ಪ ಮೀನಿರಬೇಕು, ಹಾಗೆ ಅದೆಲ್ಲ ಸಾಯ್ತದಲ್ಲ ಇಲ್ಲದಿದ್ದರೆ. ಚಾಪೆ ಎಲ್ಲ ಇಲ್ಲೇ ಹಾಕಿದ್ದು ಚಂದ ಒಣಗ್ತದೆ. ಅದಕ್ಕೆಂದು ಕಲ್ಲು ಇಟ್ಟು ಬಿಟ್ಟಿದ್ದೇನೆ, ಇಲ್ಲದಿದ್ದರೆ ಅದು ಕೆಳಗೆ ಬೀಳ್ತದೆ. ಅಲ್ಲಿ ಸ್ವಲ್ಪ ನೀರುಂಟಲ್ಲ, ಅದಕ್ಕೆ ಬಿದ್ದರೆ ಇನ್ನೊಂದು ಸಲ ಹೋಗಿಬೇಕು. ಅದಕ್ಕೆ ಒಂದು ಕಲ್ಲು ಇಟ್ಟಿದ್ದೇನೆ. ಅದಕ್ಕೆ ನೀರೆಲ್ಲ ಖಾಲಿ ಖಾಲಿ. ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಸ್ವಲ್ಪ ಮಳೆ ಬಂದಿತ್ತು, ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪ. ದಿಂಬಿನ ಕವರೆಲ್ಲ ಇಲ್ಲಿ ಹಾಕಿದ್ದು ಒಣಗಲಿಕ್ಕೆ ಅಂತ. ಇದೆಲ್ಲ ಕವರೆಲ್ಲ ನಾನೇ ಮಾಡೋದು. ಇದು ನೋಡಿ, ಹಳೆ ಸಾರಿ ಉಂಟಲ್ಲ ಅದರಲ್ಲೇ ಮಾಡೋದು ಇದೆಲ್ಲ. ನೋಡಿ, ಇದು ಎಲ್ಲ ನಾನೇ ಮಾಡೋದು. ಇದು ನದಿಯಲ್ಲಿ ತುಂಬ ಬಿಸಿಲು ನೋಡಿ, ಅಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕೂಡ ಹಾಕಿದ್ದೇವೆ ನೋಡಿ, ಆಚೆ ಸೈಡಲ್ಲಿ ಸ್ವಲ್ಪ ಹಾಕಿದ್ದೇವೆ. ಅಷ್ಟು ಬಿಸಿಲು. ನಾನು ಬಟ್ಟೆ ಎಲ್ಲ ಒಗೆದು ಬಂದೆ. ಇನ್ನು ಮತ್ತೆ ಅದನ್ನು ತೆಗೆಯುವುದು ಸ್ವಲ್ಪ. ಮತ್ತೆ ಇನ್ನು ಒಂದು 2-3 ಗಂಟೆ ನಂತರ ತೆಗೆಯುವುದು. ಸಂಜೆ ಅಲ್ಲ, ಸ್ವಲ್ಪ ಬೇಗ ತೆಗಿತೇನೆ. ತೆಂಗಿನ ಮರದಲ್ಲಿ ನೋಡಿ, ಸಿಯಾಲನೇ ಇಲ್ಲ, ಒಂದು ಕೂಡ ಇಲ್ಲ. ಎಲ್ಲ ಕೋತಿಗಳಿಗೆ ನೋಡಿ. ಇಷ್ಟು ಚಿಕ್ಕದನ್ನು ತೆಗೀತದೆ ನೋಡಿ, ಅದರಲ್ಲಿ ಏನೂ ಇಲ್ಲ ನೋಡಿ. ಯಾವುದು ಕೂಡ ಇಡುವುದೇ ಇಲ್ಲ. ಎಲ್ಲ ಅದಕ್ಕೆ ಮಾಡಿದ್ದೆಲ್ಲ ಅದಕ್ಕೇನೆ. ಬಟ್ಟೆ ಎಲ್ಲ ಒಗೆದು ಸಾಕಾಯಿತು. ಇನ್ನು ಮನೆಗೆ ಹೋಗಿ ತಿಂಡಿ ತಿನ್ನಬೇಕು, ತುಂಬ ಹಸಿವಾಗ್ತಾ ಉಂಟು. ಹಾಗೆ ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಇದು ಇಡಿಸುಡಿ ಮಾಡ್ಬೋದು, ಚೆಂದ ಉಂಟು. ಮತ್ತೆ ಕೊಂಡೋಗ್ಬೇಕು ಇದನ್ನು. ಹಾಯ್, ಹೆಲೋ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ. ವಿಟಮಿನ್ ಸೊಪ್ಪು ಉಂಟು, ಪಲ್ಯ ಮಾಡಬೇಕು ಇವತ್ತು. ಇದನ್ನು ತುಂಬ ಒಳ್ಳೆಯದಾಗ್ತದೆ, ತುಂಬ ರುಚಿ. ನಾನು ಬಟ್ಟೆ ಒಗಿಲಿಕ್ಕೆ ಹೋಗ್ತಾ ಇದ್ದೇನೆ. ಸ್ವಲ್ಪನೇ ನೀರು ಇರುವುದು ಈಗ. ಇಷ್ಟೇ ನೀರಿರುವುದು.
ಇಲ್ಲಿ ಮಾತ್ರ, ಇಲ್ಲಿ ನಾವು ಪಂಪಿಗೆ ತೆಗಿತೇವೆ ತೋಟಕ್ಕೆ ಅಂತ, ಮತ್ತು ಎಲ್ಲ ನೀರು ತೆಗೆಯೋದಿಲ್ಲ. ಯಾಕೆಂದರೆ ಅದರಲ್ಲಿ ಮೀನುಗಳಿರ್ತವೆ, ಅದೆಲ್ಲ ಸಾಯ್ತದಲ್ಲ, ಅದಕ್ಕೆ ಸ್ವಲ್ಪನೇ ಬಿಡೋದು ಈಗ ತೋಟಕ್ಕೆ. ಮೀನುಗಳೆಲ್ಲ ಉಂಟು ಅದರಲ್ಲಿ, ನೋಡಿ ನೋಡಿ ಹೋಗ್ತಾ ಇದೆ. ಹಾಗೆ ಬಟ್ಟೆ ಒಗ್ದಾಯಿತು. ಈಗ ಬಟ್ಟೆಯನ್ನೆಲ್ಲ ಇಲ್ಲೇ ಹಾಕಿದ್ದು ಒಣಗಲಿಕ್ಕೆ. ಇಲ್ಲೇ ಕಲ್ಲಿನಲ್ಲಿ ಹಾಕಿದರೆ ಚಂದ ಒಣಗ್ತದೆ, ಬಿಸಿ ಬಿಸಿ ಇರ್ತದೆ ರಾತ್ರಿ.